ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಈವ್ನಿಂಗ್ 6:30 ಆಗಿದೆ. ಸ್ವಲ್ಪ ಶಾಪಿಂಗ್ ಇತ್ತು, ಸೊ ಹಾಗಾಗಿ ಹೊರಗಡೆ ಬಂದಿದ್ದೀವಿ. ಶಾಪಿಂಗ್ ಅಂದರೆ ಬೇರೆ ಏನಿಲ್ಲ, ನನ್ನ ಹಸ್ಬೆಂಡ್ಗೆ ಈಗ ಆಫೀಸ್ಗೆಲ್ಲ ಫಾರ್ಮಲ್ ಪ್ಯಾಂಟ್ ಯೂಸ್ ಮಾಡ್ತಾರಲ್ಲ, ಸೊ ಹಾಗಾಗಿ ಅವರು ಈ ಥರ ಪೀಸ್ ತೊಗೊಂಡು ಫಾರ್ಮಲ್ ಪ್ಯಾಂಟ್ ಹೊಲಿಸ್ಕೊತಾರೆ. ಸೊ ಹಾಗಾಗಿ ಆ ಫಾರ್ಮಲ್ ಪ್ಯಾಂಟು ಮತ್ತು ಒಂದು ಸ್ವಲ್ಪ ಶರ್ಟ್ ಬೇಕಿತ್ತಂತೆ. ಸೊ ಹಾಗಾಗಿ ಅದನ್ನು ಪರ್ಚೇಸ್ ಮಾಡೋಣ ಅಂತೇಳಿ ಅಷ್ಟೇ ಆಚೆ ಬಂದಿದ್ದೀವಿ. ಇಲ್ಲೇ ಯಾವಾಗಲೂ ರೆಗ್ಯುಲರ್ ತೊಗೋತಾ ಇರ್ತಾರೆ MHR ಎಂಟರ್ಪ್ರೈಸ್ ಅಂತೇಳಿ. ರೆಗ್ಯುಲರಾಗಿ ಅಂದರೆ ಫಾರ್ಮಲ್ ಪ್ಯಾಂಟ್ ಮಾತ್ರ ಅವ್ರು ರೆಡಿಮೇಡ್ ತೊಗೊಳಕ್ಕೆ ಹೋಗಲ್ಲ, ಈ ಥರ ಪೀಸ್ ತೊಗೊಂಡೆ ಹೊಲಿಸ್ಕೊಳ್ಳೋದು. ಸೊ ಹಾಗಾಗಿ ಇನ್ನು ಶರ್ಟು ಕೂಡ ನಾನು ಪೀಸೇ ತೊಗೋತೀನಿ ಅಂತ ಅವ್ರು ಹೇಳ್ತಾಯಿದ್ರು. ಸೊ ಶರ್ಟ್ ಪೀಸ್ ತೊಗೊಂಡು ಪೀಸ್ಗೆ 500 ರುಪೀಸು, ಅದಾದಮೇಲೆ ಕೂಲಿ ಹೊಲಿಯೋದಕ್ಕೆ ಅದಕ್ಕೊಂದು 400 ರುಪೀಸ್ ಒಳಗಡೆ, ಅದು ಕಮ್ಮಿ ಮಾಡೋದೇ ಇಲ್ಲ. ಇನ್ನು ಅದೆಲ್ಲ ಸೇರಿಸಿದ್ರೆ 1000 ರುಪೀಸ್ ರೀಚ್ ಆಗಿಬಿಡುತ್ತೆ. ಸೊ ಹಾಗಾಗಿ ಒಂದ್ಸರಿ ರೆಡಿಮೇಡೇ ನೋಡಿ ಅಂತ ನನ್ನ ಹಸ್ಬೆಂಡ್ಗೆ ಹೇಳಿದೆ. ಸೊ ಹಾಗಾಗಿ ನಾವು ನಮ್ಮ ಮೈಸೂರಿನ ಸಬರ್ ಬಸ್ ಸ್ಟ್ಯಾಂಡಲ್ಲಿ ಇರ್ತಕ್ಕಂಥ ರಿಲಯನ್ಸ್ ಸ್ಟ್ಯಾಂಡಲ್ಲಿ ನೋಡೋಣ ಅಂತೇಳಿ ಬಂದಿದ್ದೀವಿ. ಇಲ್ಲಿ ಯಾವಾಗ ಆಫರ್ ಎಲ್ಲ ಬಿಡ್ತಾ ಇರ್ತಾರೆ. ಸೊ ಇವತ್ತು ಕೂಡ ಆಫರ್ ಇತ್ತು. ಸೊ ಹಾಗಾಗಿ ಒಂದ್ಸರಿ ನೋಡೋಣ ಅಂತೇಳಿ ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿ ಬಟ್ಟೆ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಒಂದ್ಸರಿ ನೋಡೋಣ, ಇಷ್ಟ ಆದರೆ ತೊಗೊಳ್ಳಿ, ಇಲ್ಲಾಂದರೆ ಇಲ್ಲ ಅಂತೇಳಿ ಬಂದ್ವಿ. ಅಲ್ಲಿ ನೋಡು ಇನ್ನು ನನ್ನ ಮಗಳಂತೂ ಈ ಥರ ಶಾಪಿಂಗ್ ಎಲ್ಲ ಬಂದುಬಿಟ್ರೆ ಹಿಂಗೆ ಕಿರ್ಚ ಆಡ್ಕೊಂಡು ಅವಳನ್ನ ನೋಡ್ಕೊಳ್ಳೋಕ್ಕೆ ಅಂತಲೇ ಇದ್ಬಿಡಬೇಕು. ನಾನು ಬೇರೆ ಏನು ನೋಡೋದಕ್ಕೆ ಆಗಲ್ಲ. ಸೊ ಹಾಗಾಗಿ ನಾನು ಈ ಸರಿ ಏನೂ ತೊಗೋತಾ ಇಲ್ಲ. ಅಂದರೆ ನನ್ನ ಹಸ್ಬೆಂಡು ನೋಡಿ, ಇಲ್ಲೆಲ್ಲ ಜೀನ್ಸಿಂದ ಹಿಡಿದು ಫಾರ್ಮಲ್ಸ್ ಪ್ಯಾಂಟ್ಗಳು ಕೂಡ ಇದ್ದಾವೆ. ಬಟ್ ನನ್ನ ಹಸ್ಬೆಂಡು ಫಾರ್ಮಲ್ಸ್ ಪ್ಯಾಂಟ್ನ ರೆಡಿಮೇಡ್ ಹಾಕೋದೇ ಇಲ್ಲ. ಎಲ್ಲೇ ಹೋದರೂ ಕೂಡ ಹಾಕಿ ನೋಡಿ, ಟ್ರಯಲ್ ನೋಡಿ ಅಂದರೂ ಕೂಡ ನೋಡಲ್ಲ. ಅವ್ರಿಗೇನೋ ಅದು ಕಂಫರ್ಟಬಲ್ ಇಲ್ಲ. ಈ ಥರ ಪೀಸ್ ತೊಗೊಂಡು ಹೊಲಿಸ್ಕೊಂಡ್ರೆ ಅವ್ರಿಗೆ ಕಂಫರ್ಟೇಬಲ್ ಅಂತೆ. ಸೊ ಹಾಗಾಗಿ ಹಾಗೆ ಮಾಡ್ತಾರೆ ಅವರು. ಇನ್ನು ಇಲ್ಲಿ ಜೀನ್ಸ್ ಎಲ್ಲ ನೋಡ್ತಾಯಿದ್ರು. ಜೀನ್ಸು ಕೂಡ ಎಲ್ಲ ಚೆನ್ನಾಗಿದೆ, ಆಫರ್ ಬಿಟ್ಟಿದ್ದಾರೆ. ಅಂದರೆ ಈಗ ನಾವು 7000 ರುಪೀಸ್ಗೆ ಪರ್ಚೇಸ್ ಮಾಡಿದ್ರೆ, ಈಗ ಒಂದು ಪ್ಯಾಂಟ್ ಎಕ್ಸಾಂಪಲ್ ಹೇಳಿ 1000 ರುಪೀಸ್ ಇರುತ್ತೆ. 1000 7 ಪ್ಯಾಂಟ್ ತೊಗೋತೀವಿ ಅಂತಂದರೆ ಬರೀ 3500 ಅಷ್ಟೇ ಪೇ ಮಾಡೋದು. 3499 ಇಲ್ಲಿ ಹಾಕಿದ್ದಾರೆ ನೋಡಿ. ಅಂದರೆ ಎಲ್ಲ ಬಟ್ಟೆಗಳಲ್ಲೂ ಮೇಲೆಲ್ಲ ಈ ಥರ ಎಲ್ಲೆಲ್ಲಿ ಬೋರ್ಡ್ ಹಾಕಿರ್ತಾರೆ ಆ ಬಟ್ಟೆಗಳನ್ನ, ಸೆಲೆಕ್ಟೆಡ್ ಬಟ್ಟೆಗಳನ್ನ ಪರ್ಚೇಸ್ ಮಾಡಿದ್ರೆ, ಆ ಥರ 7000 ಪರ್ಚೇಸ್ ಮಾಡಿದ್ರೆ 3499 ರುಪೀಸು ಪೇ ಮಾಡೋದು ಅಂತ ಆಫರ್ ಇದ್ದಿದ್ದು ಇವತ್ತು. ಸೊ ಹಾಗಾಗಿ ಪರವಾಗಿಲ್ಲ ಅಂತೇಳಿ ನೋಡ್ತಾ ಇದ್ದಾರೆ. ಜೀನ್ಸು ಶರ್ಟು ಎಲ್ಲ ನೋಡೋಣ ಅಂತೇಳಿ. ಬಟ್ ತೊಗೊಂಡಿದ್ದಾರೆ. ಒಂದೆರಡು ಜೀನ್ಸು ಕೊಟ್ಟಿದ್ದಾರೆ ಕೈಗೆ, ಶರ್ಟ್ಗಳು ಒಂದಷ್ಟು ಸೆಲೆಕ್ಟ್ ಮಾಡಿ ಕೊಟ್ಟಿದ್ದಾರೆ. ಮತ್ತು ಅವರು ಇನ್ನೂ ಚೇಂಜಸ್ ಮಾಡ್ತಾರೆ. ಮತ್ತು ಫೈನಲಿ ಬಿಲ್ ಹಾಕಕ್ಕೆ ಹೋಗ್ಬೇಕಾದ್ರೆ ಅದು ಬೇಡ, ಇದು ಇಟ್ಕೋತೀನಿ, ಇದು ಬೇಡ, ಅದು ಇಟ್ಕೋತೀನಿ ಅಂತೇಳಿ ಚೇಂಜ್ ಮಾಡ್ತಾರೆ. ನಾನು ಅನ್ಕೋತೀನಿ, ನಾವು ಲೇಡೀಸ್ಗಳೇ ಒಂದನ್ನು ಸೆಲೆಕ್ಟ್ ಮಾಡಿ ಹಾಕಿ ನೋಡ್ಬಿಟ್ಟು ಕಂಫರ್ಟಬಲ್ ಅನಿಸಿದ್ರೆ ಅಂದರೆ ಇಟ್ಕೊಂಡ್ಬಿಡ್ತೀವಿ. ಬಟ್ ನನ್ನ ಹಸ್ಬೆಂಡ್ದಂತೂ ತುಂಬ ಚೂಸಿಯಾಗಿ ನೋಡ್ತಾರೆ. ಆಯಿತು, ಓಕೆ. ಆಯಿತು. ಅಲ್ಲ ಹೋದ್ರೆ ಮತ್ತೆ ಹೊಡಿತಾರೆ. ಈಗ ನೋಡಿ, ಇನ್ನೊಂದು ಟೇಪ್ ತಗೊಬರಕ್ಕೆ ಹೋಯ್ತಾವಳೆ. ಇನ್ನು ನನ್ನ ಮಗಳು ಹಿಂಗೇನೆ, ಅಲ್ಲಿ ಬಟ್ಟೆ ಮೇಲೆಲ್ಲ ಸ್ಟಿಕ್ಕರ್ ಹಾಕಿರ್ತಾರೆ. ಈಗ 6 to 5 years ಆ ಥರ ಎಲ್ಲ ಸ್ಟಿಕ್ಕರ್ಗಳು ಹಾಕಿರ್ತಾರೆ. ಆ ಸ್ಟಿಕ್ಕರ್ನೆಲ್ಲ ಹಿಡ್ಕೊಂಡು ಒಂದನ್ನ ಕಿತ್ತಿ ತೊಗೊಂಬಂದ್ಲು, ಮತ್ತು ಇನ್ನೊಂದು ತೊಗೊಂಬರ್ತೀನಿ ಅಂತೇಳಿ ಬರ್ತೀನಿ ಅಂತ ಈ ಥರ ಎಲ್ಲ ಮಾಡ್ತಾಯಿದ್ಲು. ಇನ್ನು ಅಲ್ಲಿ ಕ್ಲಾತಿಂಗ್ ಸೆಂಟ್ರೆಲ್ಲ ಮುಗಿಸ್ಕೊಂಡು ಇನ್ನು ಗ್ರಾಸರಿ ಹತ್ರ ಬಂದ್ವಿ. ಇನ್ನು ಗ್ರಾಸರಿ ಹತ್ರ ಮಗ ಸ್ವಲ್ಪ ಬಿಸ್ಕೆಟು ಅದು ಇದು ತೊಗೋತೀನಿ ಅಂತ. ನಮ್ಮ ಮನೆಗೆಲ್ಲ ಏನೂ ಇಲ್ಲ, ಮನೆಗೆಲ್ಲ ನಾನು ಇನ್ಸ್ಟಾಮಾರ್ಟಲ್ಲೇ ತೊಗೊಂಡ್ಬಿಡ್ತೀನಿ, ಅಲ್ಲೂ ಆಫರ್ ಬಿಡ್ತಾ ಇರ್ತಾರಲ್ಲ ಅವಾಗ. ಸೊ ಇಲ್ಲಿ ಮಕ್ಕಳನ್ನ ಕರ್ಕೊಂಬಂದಾಗ ಬಿಸ್ಕೆಟ್ ಅದೆಲ್ಲ ಕೇಳ್ತಾರಲ್ಲ, ಬಿಸ್ಕೆಟ್ಗಳ ಮೇಲೆ 50% ಏನೋ ಡಿಸ್ಕೌಂಟ್ ಇತ್ತು. ಸೊ ಹಾಗಾಗಿ ಬಿಸ್ಕೆಟ್ಗಳನ್ನ ತೊಗೊಂಡಿದ್ದಾರೆ. ನೋಡಿ, ಇದೊಂದು 4 ಶರ್ಟ್ ಪ್ಯಾಂಟ್, ನಾನು ಹೇಳಿದ್ನಲ್ಲ ಪ್ಯಾಂಟೆಲ್ಲ ಇಟ್ಬಿಟ್ರು ವಾಪಸ್ಸು. ಈ 4 ಶರ್ಟ್ನ ಚೂಸ್ ಮಾಡಿದ್ದಾರೆ. ಜೀನ್ಸ್ ಎಲ್ಲ ತೊಗೊಂಡಿದ್ರೆ ಎಲ್ಲರೂ ವಾಪಸ್ ಇಟ್ಬಿಟ್ರು. ಈ 4 ಶರ್ಟ್ ತೊಗೊಂಡಿದ್ದಾರೆ. ಇನ್ನು ನನಗೆ ಕುಕ್ಕಿಂಗ್ ಆಯಿಲ್ ಒಂದು ಖಾಲಿ ಆಗಿತ್ತು ಎಮರ್ಜೆನ್ಸಿಗೆ. ಸೊ ಅದೊಂದು ತೊಗೊಂಡು ಇನ್ನು ಫೈನಲಿ ಮುಗಿಸಿ ಇನ್ನು ಬಿಲ್ಲಿಂಗ್ ಹಾಕ್ಸೋಕ್ಕೆ ಅಂತ ಹೇಳಿ ಬಂದ್ವಿ. ಇಲ್ಲೂ ಕೂಡ 10 o'clock ಗ್ರಾಸರಿ ಇದು ಕ್ಲೋಸ್ ಆಗುತ್ತೆ. ಕ್ಲಾತಿಂಗ್ ಎಲ್ಲ 9:30ಗೆ, ಗ್ರಾಸರಿದು 10 o'clock ಕ್ಲೋಸ್ ಆಗುತ್ತೆ. ಸೊ ಹಾಗಾಗಿ ಬಿಲ್ ಮಾಡಿಸ್ಕೊಬೋಣ ಅಂತೇಳಿ. ಬಿಲ್ ಮಾಡಿದ್ಮೇಲೆ ತೆಗಿಯೋದು, ಈಗ ತೆಗಿಬಾರ್ದು, ಬಿಲ್ ಮಾಡಬೇಕು. ಅಲ್ಲ, ಅವಳು ಚಾಕ್ಲೇಟ್ ಕೇಳ್ತಾಳೆ ಅಂತ ತಗೊಂಬರ್ತಾವ. ನೀವು ಚಾಕ್ಲೇಟ್ ಈ ಆರ್ಬಿಟ್ನ ನನ್ನ ಮಗ ತೊಗೊಂಡಿರೋದು. ಅವನಿಗೆ ಸ್ಕೂಲಲ್ಲೆಲ್ಲ ಆಟ ಆಡ್ಬೇಕಾ ತಿನ್ನೋಕ್ಕೆ ಅಂತೇಳಿ ತೊಗೊಂಡಿದ್ದಾನೆ. ಬಟ್ ಇವಳು ಓಪನ್ ಮಾಡು ಅಂತ ಹೇಳ್ತಾ ಇದ್ದು, ಮಕ್ಳಿಗೆ ಅದೆಲ್ಲ ಕೊಡಬಾರ್ದಲ್ಲ ಅಂತೇಳಿ ಅವಳಿಗೊಂದು
ಚಾಕ್ಲೇಟ್ನ ಕೊಟ್ಟು ಸಮಾಧಾನ ಮಾಡಿದ್ದಾಯಿತು. ಇನ್ನು 10 o'clock ಆಗಿಬಿಟ್ಟಿದೆ ಆಲ್ರೆಡಿ. ಸೊ ಹಾಗಾಗಿ ಬಿಲ್ಲಿಂಗೆಲ್ಲ ಮುಗಿಸಿ ಮನೆಗೆ ಹೋಗಬೇಕು. ಮನೇಲಿ ಫುಡ್ಡೆಲ್ಲ ಪ್ರಿಪೇರ್ ಮಾಡಿ ಬಂದಿದ್ದೀವಿ. ಈ ಥರ ಹೊರಗಡೆ ಬಂದಾಗ ಆಲ್ರೆಡಿ ಅಡುಗೆ ಎಲ್ಲ ಮಾಡಿಟ್ಟು ಬಂದುಬಿಡ್ತೀನಿ. ಇನ್ನು ಮಗಳಿಗೂ ಕೂಡ ಊಟ ಮಾಡಿಸ್ಬೇಕು. ಇಲ್ಲಿ ಬಿಸ್ಕೆಟ್ ಅಷ್ಟೇ ತಿಂದಿದ್ಲು. ಸೊ ಇನ್ನು ಮನೆಗೆ ಹೋಗಿ ಅಲ್ಲಿ ಊಟ ಎಲ್ಲ ಮುಗಿಸ್ಬಿಟ್ಟು ಮತ್ತೆ ನಿಮ್ಮ ಜೊತೆ ನಾನು ಸಿಗ್ತೀನಿ. ಇನ್ನು ಮನೆಗೆ ಬಂದು ಊಟನೂ ಮುಗಿಸಿ ಮಗಳಿಗೂ ಊಟ ಮಾಡಿಸಿ ಅವಳು ಇನ್ನೂ ಕೂಡ ಮಲಗಿಲ್ಲ, ಇಲ್ಲೇ ಆಟ ಆಡ್ತಾ ಇದ್ದಾಳೆ. ಊಟ ಎಲ್ಲ ಮುಗಿಸಿ ಈಗ 11 o'clock ಆಗಿದೆ. ಸೊ ಶರ್ಟ್ಗಳನ್ನ ಒಂದು ಸರಿ ನಿಮ್ಮ ಹತ್ರ ಶೇರ್ ಮಾಡೋಣ, ತೋರಿಸ್ಬೋಣ ಅಂಥೇಳಿ ತೋರಿಸ್ತಾ ಇದ್ದೀನಿ. ಅಂದರೆ ವಾಯ್ಸ್ ಓವರ್ ಕೊಡೋದು ಬೇಡ, ಹಂಗೆ ಡೈರೆಕ್ಟಾಗಿ ಮಾತಾಡೋಣ ಅಂಥೇಳಿ ಹಸ್ಬೆಂಡ್ ಕೈಲೂ ಕೂಡ ಮಾತಾಡಿಸ್ತಾ ಇದ್ದೆ. ಬಟ್ ಮಗಳಿಗೆ ಮೊಬೈಲ್ ಕೊಟ್ಬಿಟ್ಟಿದ್ದೀನಿ. ಸೊ ಸೌಂಡು ಕಮ್ಮಿ ಮಾಡೋದು ಜಾಸ್ತಿ ಮಾಡೋದು ಮಾಡ್ತಾಯಿದ್ಲು. ಸೊ ಹಾಗಾಗಿ ಮತ್ತೆ ವಾಯ್ಸ್ ಓವರ್ ಕೊಟ್ಟೆ, ಇದು ಕಾಪಿರೈಟ್ ಬಂತು. ಈಗ ನೋಡಿ ಈ ಶರ್ಟ್ಗೆ ಹೆಂಗೆ ಅಂತ ಹೇಳಿದ್ರೆ ನಾನು 2625 ಈ ಶರ್ಟ್ ಬೆಲೆ 2625. ಅಂದರೆ ಕ್ವಾಲಿಟಿ ಅಷ್ಟೇ ಚೆನ್ನಾಗಿದೆ. ಇಷ್ಟೊಂದು ಕೊಟ್ಟು ತೊಗೋಬೇಕಾ ಅಂತ ಅನ್ನಿಸ್ಕೋಬೋದು, ಬಟ್ ಕ್ವಾಲಿಟಿ ಅಷ್ಟೇ ಚೆನ್ನಾಗಿದೆ. ನಿಮಗೆ ವಿಡಿಯೋದಲ್ಲಿ ಅಷ್ಟು ಚೆನ್ನಾಗಿ ಕಾಣ್ತಾ ಇಲ್ಲ. ಅದೊಂದು ಮಾತ್ರ ಮೊದಲನೇ ತೋರಿಸಿ ಶರ್ಟ್ ಮಾತ್ರ 2625. ಇನ್ನು ಇದೆಲ್ಲ ಬಂದು 1000 ಎಷ್ಟು ಸಮಥಿಂಗು 1799 ಈ ಥರ. ಅಂದರೆ ಇದೆಲ್ಲ 4 ಶರ್ಟು ಕೂಡಿಸಿದ್ರೆ 7400 ಚಿಲ್ಲರೆ ಬಂತು. ಅಲ್ಲಿಗೆ 3900 ರೂಪಾಯಿ ಪೇ ಮಾಡಿಬಿಟ್ಟು ಬಂದಿದ್ದು. ಶರ್ಟ್ ಚೆನ್ನಾಗಿದೆ, 2 ಕ್ಲಾತ್ಗಳಂತೂ ಚೆನ್ನಾಗಿದೆ, ಬ್ರ್ಯಾಂಡೆಡ್ ಶರ್ಟ್ಗಳೇ. ಸೊ ಒಂದೊಂದು ಶರ್ಟ್ಗೆ 1000 rupees ಬಿದ್ದಂಗಾಯಿತು. ಸೊ ಲಾಸ್ ಇಲ್ಲ. ಈಗ ನಾವು ಪೀಸ್ ತೊಗೊಂಡು ಹೊಲಿಸ್ತೀವಿ ಅಂದರೆ ಅದು ಅಲ್ಲಿಗೆ ಬರುತ್ತೆ. ಸೊ ಹಾಗಾಗಿ ಇಷ್ಟು ಬ್ರ್ಯಾಂಡೆಡ್ ಶರ್ಟ್ಗಳು, ಕ್ಲಾತು ಕೂಡ ಚೆನ್ನಾಗಿದೆ, ಫ್ಯಾಬ್ರಿಕ್ ಕೂಡ ಚೆನ್ನಾಗಿದೆ. 1000 rupees ಬಿತ್ತು ಅಂತಂದರೆ ಏನೂ ಲಾಸ್ ಇಲ್ಲ ಅಂತೇಳಿ ನಾವು ಪರ್ಚೇಸ್ ಮಾಡಿದ್ದು. ಇಲ್ಲಿ ಟ್ರೆಂಡಲ್ಲಿ ಹೆಂಗೆ ಅಂತಂದರೆ ಈ ಸರಿ ಅವರು 7000 ಪರ್ಚೇಸ್ ಮಾಡಿದ್ರೆ 3500 ಪೇ ಮಾಡಬೇಕು, ಆ ಥರ ಆಫರ್ ಬಿಟ್ಟಿದ್ದು. ರೆಗ್ಯುಲರಾಗಿ ಅವರು ಕೂಪನ್ ಆಫರ್ಗಳು ಬಿಡ್ತಾ ಇರ್ತಾರೆ. ಅಂದರೆ ನಾವು ಪರ್ಚೇಸ್ ಮಾಡಿದಾಗ ಮೊಬೈಲ್ ನಂಬರ್ ಕೊಟ್ಟಿರ್ತೀವಲ್ಲ, ಹಾಗಾಗಿ ನಮಗೆ ಮೆಸೇಜ್ ಬರ್ತಾ ಇರುತ್ತೆ. ಹಾಗಾಗಿ ನಾವು ಆಫರ್ ಇದ್ದಾಗೆಲ್ಲ ಹೋಗಿ ಇಷ್ಟ ಬೇಕು ಅಂತಂದು ಆಫರ್ ಇದ್ದಾಗೆಲ್ಲ ಹೋಗಲ್ಲ, ನಮಗೆ ನೀಡಿದ್ದಾಗ ಆಫರ್ ಬಿಟ್ಟಾಗ ಹೋಗಿ ಪರ್ಚೇಸ್ ಮಾಡಿ ಬರ್ತೀವಿ. ಕೂಪನ್ ಹೆಂಗೆ ಅಂತಂದರೆ ಈಗ ನಾವು ಎಕ್ಸಾಂಪಲ್ಲು ಒಂದು 4000ಗೆ ಪರ್ಚೇಸ್ ಮಾಡ್ತೀವಿ ಅಂತಂದರೆ 4000 ಕೂಡ ಪೇ ಮಾಡಿ ಬಂದಿರ್ತೀವಿ ಬಟ್ಟೆ ಎಲ್ಲ ತೊಗೊಂಡು. ಅದರಲ್ಲಿ ನಮಗೆ 2000 rupeesಗೆ ಕೂಪನ್ನೇ ಕೊಟ್ಬಿಡ್ತಾರೆ. 500 4 ಕೂಪನ್ ಕೊಡ್ತಾರೆ. ಆ 4 ಕೂಪನ್ನ ಮಂತ್ಲಿ ಒಂದೊಂದು ಕೂಪನ್ನ ಅಪ್ಲೈ ಮಾಡಿಕೊಂಡು ಮತ್ತೆ ಹೋಗಿ ಪರ್ಚೇಸ್ ಮಾಡಬೇಕು. ಅಂದರೆ ಒಂದು ಸರಿಗೆ ನಾವು ಒಂದು 500 rupees ಕೂಪನ್ ತೊಗೊಂಡೋಗ್ತೀವಿ ಈ ಮಂತಲ್ಲಿ ಅಂತಂದರೆ 1000 rupeesಗೆ ಪರ್ಚೇಸ್ ಮಾಡ್ತೀವಿ ಅಂತಂದರೆ 500 ಲೆಸ್ ಆಗುತ್ತೆ, ಇನ್ನು 500ನ ಪೇ ಮಾಡಿ ಬರಬೇಕು. ಆ ಥರ ಆಫರ್ಗಳು ಬಿಡ್ತಾರೆ. ಹಾಗಾಗಿ ನಾನು ಟಾಪ್ ಎಲ್ಲ ಕೂಡ ಇಲ್ಲೇ ತೊಗೋತಾ ಇದ್ದೆ. ಇಲ್ಲಿ ಟಾಪ್ ಎಲ್ಲ ತೊಗೊಂಡ್ರೆ ಫ್ಯಾಬ್ರಿಕ್ ಹೆಂಗಿರುತ್ತೆ ಅಂದರೆ 4-5 years ಆದರೂ ಕೂಡ ಏನೂ ಹರಿಯಲ್ಲ. ನನ್ನ ಹತ್ರ ಇನ್ನೂ ಇಟ್ಕೊಂಡಿದ್ದೀನಿ, ಡೈಲಿ ವೇರ್ಗೆಲ್ಲ ಹಾಕ್ತಾ ಇರ್ತೀನಿ ಟಾಪ್ಗಳನ್ನ. ಚೆನ್ನಾಗಿರುತ್ತೆ, ಟ್ರೆಂಡಲ್ಲಂತೂ ಟ್ರೆಂಡಿಯಾಗೂ ಇರುತ್ತೆ, ಕ್ವಾಲಿಟಿನೂ ಕೂಡ ಚೆನ್ನಾಗಿರುತ್ತೆ. ಇನ್ನು ನೋಡಿ ಈ 2 ಶರ್ಟ್ನ ನಾನು ಲೈಕ್ ಮಾಡಿದ್ದು, ಇದೆಲ್ಲ ಅವರು ಇಷ್ಟಪಟ್ಟಿದ್ದು. ಸೊ ಚೆನ್ನಾಗಿರುತ್ತೆ. ನೆಕ್ಸ್ಟು ನಂದು ಕೂಡ ಪರ್ಚೇಸ್ ಮಾಡಬೇಕು. ಈಗ ಗೌರಿ ಹಬ್ಬೆಲ್ಲ ಬರುತ್ತಲ್ಲ, ಆವಾಗ ನಮ್ಮದು ಲೇಡೀಸ್ದು ಕೂಡ ಚೆನ್ನಾಗಿದೆ, ತೋರಿಸ್ತೀನಿ ನೆಕ್ಸ್ಟ್ ಹೋದಾಗ. ಅದನ್ನು ಕೂಡ ಶೇರ್ ಮಾಡ್ತೀನಿ. ಕಿಡ್ಸ್ಗೆ ಆಗಲಿ ಎಲ್ಲರಿಗೂ ಚೆನ್ನಾಗಿರುತ್ತೆ. ಕ್ವಾಲಿಟಿ ಅಂತೂ ಅಷ್ಟೇ ಚೆನ್ನಾಗಿರುತ್ತೆ ಫ್ಯಾಬ್ರಿಕ್ದೆಲ್ಲ. ಲಾಸ್ ಇಲ್ಲ. ಎಷ್ಟೇ ರ್ಯಾಶ್గా ವಾಶ್ ಮಾಡಿದ್ರು ಕೂಡ ಫ್ಯಾಬ್ರಿಕ್ ಎಲ್ಲ ಒಂಚೂರು ಹರಿಯೋದೇ ಆಗಲಿ ಅಥವಾ ಇದಾಗೋದೇ ಏನೂ ಆಗೋದಿಲ್ಲ, ಚೆನ್ನಾಗಿರುತ್ತೆ. ನಮ್ಮ ಲೇಡೀಸ್ಗೂ ಕೂಡ ಈ ಸರಿ ನನಗೆ ತುಂಬ ಇಷ್ಟ ಆಯಿತು. ಒಂದು ಕುರ್ತಾ ಎಲ್ಲ ಅಂದರೆ ಪಾರ್ಟಿ ವೇರ್ದು. ಬಟ್ ಹಾಕಿ ನೋಡೋದಕ್ಕೆ ಟೈಮ್ ಇರಲಿಲ್ಲ. ಅಲ್ಲಿ 9:30ಗೆ ಆಲ್ರೆಡಿ ಕ್ಲೋಸು, ಇನ್ನೊಂದು 20 minutes ಇದೆ, ಬೇಗ ಅಂತ ಹೇಳ್ತಾ ಇದ್ರಲ್ಲ ಅಂತೇಳಿ ನಾವು ನೆಕ್ಸ್ಟ್ ಬಂದಾಗ ನಮ್ಮದು ನೋಡೋಣ ಅಂತೇಳಿ ಬಂದೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗು. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್ ಆ್ಯಂಡ್ ಬಾಯ್.